ಇವತ್ತಿನ ನನ್ನ ರೋಟಿನ್ ನಾನು ಅಂದ್ಕೊಂಡಂಗಿರಲಿಲ್ಲ, ಪೂರ್ತಿ ಉಲ್ಟಾ ಆಗಿತ್ತು. ಅದಕ್ಕೆ ರೀಸನ್ ಏನಪ್ಪ ಅಂತಂದರೆ ರಾತ್ರಿ ಎಲ್ಲ ಬಂದಿರೋಂಥ ಕೆಮ್ಮು, ನನಗೆ ಸ್ಲೀಪಿಂಗ್ ಮಾಡೋದಕ್ಕೆ ಬಿಡದೇ ಇರೋಂಥ ಈ ಡಿಸ್ಟರ್ಬೆನ್ಸು. ಇದರಿಂದ ಫುಲ್ ಐಸ್ ಎಲ್ಲ ಸಖತ್ ಡಿಸ್ಟರ್ಬ್ ಆಯಿತು, ಮೈಂಡ್ ಕೂಡ ಡಿಸ್ಟರ್ಬೆನ್ಸ್ ಆಗಿತ್ತು. ಇನ್ನು ಮೆಡಿಟೇಷನ್ ಮಾಡಿ ಜಸ್ಟ್ ವಾಟರಿಂದ ಗಾಗ್ಲಿಂಗ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಬಿಸಿನೀರು ಕುಡಿತಾ ಡೇನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನನಗೂ ಮತ್ತು ಜಯಂತ್ಗೂ ಇಬ್ಬರು ಕೂಡ ನೀರು ಕಾಯಿಸ್ಕೊತಾ ಇದ್ದೀನಿ. ಸೊ ಇನ್ನು ನೀರು ಕುಡಿದಿದ್ದಾಗಿದ ತಕ್ಷಣ ಹೊರಗಡೆ ಹೋಗಿ ಕಸ ಬಡ್ದು ರಂಗೋಲಿ ಕೂಡ ಹಾಕಿ ಒಳಗೆ ಬರೋದ್ರೊಳಗಡೆ ಜಯಂತ್ ನನಗೋಸ್ಕರ ಶುಂಠಿ ಹಾಕಿ ಟೀ ಮಾಡಿದ್ರು, ಅದನ್ನು ಕೂಡ ಕುಡಿತಾ ಕೂತ್ಕೊಂಡಿದ್ದೀನಿ. ಇನ್ನು ತಿಂಡಿಗೆ ಅಂತ ಹೇಳಿ ಕ್ಯಾಪ್ಸಿಕಮ್ ಚಿತ್ರಾನ್ನ ಮಾಡೋಣ ಅಂತ ಅನ್ಕೊಂಡು ಎಲ್ಲದೂ ಕೂಡ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಬಟರ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ನನಗೆ ಈ ಬಟರ್ ಅಂದರೆ ತುಂಬ ಇಷ್ಟ, ಬರೇ ಬಾಯೆಲ್ಲ ಎಷ್ಟು ಸರಿ ತಿಂತೀನೋ ಗೊತ್ತಿಲ್ಲ. ಸೊ ಹಂಗಾಗಿ ಮೇ ಬಿ ಧ್ವನಿ ಎಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಂತ ಅನ್ಸುತ್ತೆ. ಇನ್ನು ಒಗ್ಗರಣೆಲ್ಲ ಹಾಕಿದ ತಕ್ಷಣ ಚಿತ್ರಾನ್ನ ರೆಡಿ ಮಾಡಿ ಸೈಡಿಗೆ ಬಾಟಲ್ಸ್ ಎಲ್ಲ ತುಂಬಿ ನಾನು ಕಣ್ಣು ಮುಂದೆನೇ ಇಟ್ಕೊಂಡಿರ್ತೀನಿ. ಯಾಕಂದರೆ ಇದು ಸಮ್ಮರ್ ಅಲ್ವಾ, ನನಗೆ ಪ್ಲಸ್ ಮಕ್ಕಳಿಗೆ ಪ್ರತಿ ಸರಿ ಬಾಟಲ್ಸ್ ನೋಡಿದಾಗ ನೀರು ಕುಡಿಬೇಕು ಅನ್ಸೋ ಕಾರಣಕ್ಕೋಸ್ಕರ ಕಣ್ಣು ಮುಂದೆನೇ ಇಟ್ಕೊಂಡಿರ್ತೀನಿ. ಇನ್ನು ಮೂವರು ಎದ್ದು ಫುಲ್ ಆಟ ಆಡ್ತಾ ಇದ್ದಾರೆ. ಸೊ ಫ್ರೆಶ್ ಅಪ್ ಆಗೋದಕ್ಕೆ ಟೈಮ್ ಇರುತ್ತೆ ಅಂತ ಹೇಳಿ ತಿಂಡಿ ತಿನ್ಸಿ ಆಟ ಆಡೋದಕ್ಕೆ ಬಿಟ್ಬಿಡ್ತೀನಿ. ಅವ್ರು ಮೂವರು ಆಟ ಆಡೋದು ನೋಡೋದೇ ಸಖತ್ ಚಂದ. ತಿಂಡಿಯಾಗಿ ಸ್ವಲ್ಪ ಹೊತ್ತಿಗೆ ಸ್ವಲ್ಪ ಜ್ಯೂಸ್ ತಗೋಬೇಕು ಅಂತ ಅನಿಸ್ತು. ಹಂಗಾಗಿ ಇವತ್ತು ಸಿಂಪಲ್ ಆಗಿ ಜಸ್ಟ್ ಕ್ಯಾರೆಟ್ ಜ್ಯೂಸ್ ಅಷ್ಟೇ ತಗೊಳ್ತಾ ಇದ್ದೀನಿ. ಬೀಟ್ರೂಟ್ ಇದೆ ಬಟ್ ಆಡ್ ಮಾಡಬೇಕು ಅಂತ ಅನಿಸ್ಲಿಲ್ಲ ಇವತ್ತು. ಹಾಗಾಗಿ ಸಿಂಪಲ್ ಆಗಿ ಕ್ಯಾರೆಟ್ ಮತ್ತೆ ಒಂದು ಸ್ವಲ್ಪ ಶುಂಠಿ, ಪುದೀನ, ನಿಂಬೆಹಣ್ಣಿನ ಜ್ಯೂಸು ಇದು ಹಾಕೊಂಡು ಜ್ಯೂಸ್ ಮಾಡಿಕೊಂಡು ಇವಾಗ ಕುಡಿಯೋದಷ್ಟೇ ಕೆಲಸ. ಇದು ಮಾರ್ನಿಂಗ್ ರೋಟೀನ್.